ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಯಾರಾದ್ರೂ ಪರವಾಗಿಲ್ಲ ಮೇಡಮ್, ಯಾರಾದ್ರೂ ಪರವಾಗಿಲ್ಲ. ನಮ್ಗೇನು ಅಭ್ಯಂತರ ಇಲ್ಲ. ಯಾರನ್ನ ಆಗಲಿ, ಮೋದಿನಾಗಲಿ ರಾಹುಲ್ ಗಾಂಧಿನಾಗಲಿ ಯಾರನ್ನಾಗಲಿ ನಮ್ಗೇನು ಅಭ್ಯಂತರ ಇಲ್ಲ ಮೇಡಮ್. ಯಾರಾಗಿದೆ ಅಂದ್ರೆ ನರೇಂದ್ರ ಮೋದಿನೇ ಆಗಿರ್ಬೇಕು. ಎಲ್ಲರಿಗೂ ತೊಂದರೆ ಆಗ್ತಿದೆ, ನಮ್ಮೊಬ್ರಿಗೆ ತೊಂದರೆ ಆಗ್ತಿದೆ, ಪ್ರಪಂಚಕ್ಕೆ ತೊಂದರೆ ಆಗ್ತಿದೆ. ನಮ್ಮೊಬ್ರಿಗೆ ತೊಂದರೆ ಆಗ್ತಿದ್ರೆ ಏನೋ ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ. ಮೋದಿ ಆಗ್ಬೇಕು. ಇಲ್ಲ ನಮ್ಗೇನು ಕಷ್ಟ ಇಲ್ಲ ಅವ್ರ ತಟ್ಟಿನಿಂದ, ಏನ್ ಕಷ್ಟ ಇಲ್ಲ ಮೇಡಮ್ ನಮ್ಗೆ. ಅವ್ರಿಂದ ನಮ್ಗೆ ಇನ್ನೂ ಒಳ್ಳೇದ್ ಮಾಡಿದ್ದಾರೆ ಅವ್ರು. ಒಬ್ಬರಲ್ಲಿ ಯಾರಾದ್ರೂ ಒಬ್ರು ಆಗ್ತಾರೆ ಮೋದಿ ಅವರೇ. ಯಾಕೆಂದ್ರೆ ಅವ್ರನ್ನ ಇರೋದ್ರಲ್ಲಿ ಸ್ವಲ್ಪ ಜನಗಳ ಹತ್ರ ಎಲ್ಲ ಆಚಾರ ವಿಚಾರಗಳನ್ನೆಲ್ಲ ಗಮನಿಸ್ಕೊಂಡವ್ರು. ಇವಾಗ ನೀವು ಇಲ್ಲಿ ಬಂದು ನಮ್ಮನ್ನ ವಿಚಾರ ಮಾಡಕ್ಕ ನೀವು ಬರ್ದೇ ಇದ್ರೆ ಇಲ್ಲಿಗೆ ನೀವು ಬಂದಿದ್ರಿ ಅಂತ ಹೆಂಗ್ ಪ್ರೂಫ್? ಅದು ದೇಶ ಅಭಿವೃದ್ಧಿ ಆಗೋದು ಬೇಕು. ಮೋದಿ ನಾವು ಕೆಲ್ಸಗಳು ಮಾಡ್ತಾನೆ ಅಂತ ನಂಬಿದಿಲ್ಲ ನಾವು. ಇವಾಗ 3 kg ಅಕ್ಕಿ ಕೊಡ್ತಾನಲ್ಲ, ಇವ್ ನಾವು ಅವನು ಮೋದಿ ಬಂದು 5 kg ಕೊಡ್ತಾವನೆ. ಇವ್ರು ಯಾಕೆ 3 kg ಕೊಡ್ತಾರದು? ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಯಾರಾದ್ರೂ ಪರವಾಗಿಲ್ಲ ಮೇಡಮ್, ಯಾರಾದ್ರೂ ಪರವಾಗಿಲ್ಲ. ನಮ್ಗೇನು ಅಭ್ಯಂತರ ಇಲ್ಲ. ಯಾರನ್ನ ಆಗಲಿ, ಮೋದಿನಾಗಲಿ ರಾಹುಲ್ ಗಾಂಧಿನಾಗಲಿ ಯಾರನ್ನಾಗಲಿ ನಮ್ಗೇನು ಅಭ್ಯಂತರ ಇಲ್ಲ ಮೇಡಮ್. ಸರ್, ದೇಶದ ಅಭಿವೃದ್ಧಿಗೋಸ್ಕರ ನೀವು ಒಬ್ಬರನ್ನ ಆಯ್ಕೆ ಮಾಡ್ಲೇಬೇಕಾಗುತ್ತಲ್ಲ. ದೇಶ ಅಭಿವೃದ್ಧಿಗೆ ಒಬ್ಬರನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಅದು ಅವ್ರವ್ರು ಇದ್ರಲ್ಲಿ ಇರ್ಬೇಕು, ಅವ್ರವ್ರು ಇದ್ರಾಗ ಚೆನ್ನಾಗಿರ್ಬೇಕು. ನಿಮ್ಮ ಆಯ್ಕೆ ಪ್ರಕಾರ ಇವರಿಬ್ಬರಲ್ಲಿ ದೇಶವನ್ನ ಮುನ್ನಡೆಸಂತವ್ರು ಯಾರಾಗಿದ್ದಾರೆ ಅಂದ್ರೆ ನರೇಂದ್ರ ಮೋದಿನೇ ಆಗಿರ್ಬೇಕು. ಈಗ ಅವರು GST ಜಾಸ್ತಿ ಮಾಡೋದೆಲ್ಲ ನಿಮ್ಗೆ ತೊಂದರೆ ಆಗ್ತಿಲ್ವಾ? ತೊಂದರೆ ಆಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ನಮ್ಮೊಬ್ರಿಗೆ ತೊಂದರೆ ಆಗ್ತಿದೆ, ಪ್ರಪಂಚಕ್ಕೆ ತೊಂದರೆ ಆಗ್ತಿದೆ. ನಮ್ಮೊಬ್ರಿಗೆ ತೊಂದರೆ ಆಗ್ತಿದ್ರೆ ಏನೋ ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮೊಬ್ರಿಗೆ ತೊಂದರೆ ಆಗಿದ್ರೆ ಏನೋ ಅನ್ಬೋದಾಗಿತ್ತು, ಪ್ರಪಂಚಕ್ಕೆ ತೊಂದರೆ ಆಗ್ತಾ ಇದೆ. ಮೋದಿನ ಇವಾಗ ಮೋದಿ ಬಂದಿದ್ರೆ ಏನೋ ಒಂದು ಯಾವ್ದೋ ಅಲ್ಲಿ ಇಲ್ಲಿ ಕೆಲಸಗಳು ಮಾಡ್ತಾರೆ, ಏನೋ ಒಂದು ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರೆ, ಇವ್ರು ಕೆಲಸ ಮಾಡಿದ್ಲಿ. ಯಾರು ಕೆಲಸ ಮಾಡ್ತಿದ್ರಲ್ಲ ಎಲ್ಲಾರು ಕೆಲಸ ಮಾಡಿಸ್ತಾರೆ. ಅವ್ರು ಬಂದ್ರೆ ಇವ್ರು ಬಂದ್ರೆ ನಮ್ಗೇನಿಲ್ಲ, ಯಾರು ಬಂದ್ರೆ ನಮ್ಗೆ ಒಳ್ಳೇದೇ ಮೇಡಮ್. ನಮ್ಗೆ ಅಷ್ಟೇ ಏನಿಲ್ಲ. ಮೋದಿ ಆಗ್ಬೇಕು. ಯಾಕೆ ಸರ್? ಅವ್ರು ಒಳ್ಳೆಯವರು. ಅಂದ್ರೆ ಅವ್ರು ಏನೆಲ್ಲ ಅಭಿವೃದ್ಧಿಗಳು ಮಾಡಿದಾರೆ ಅಂತ ನೀವು ಹೇಳ್ತಿದ್ದೀರಾ? ಇಲ್ಲ ಅವ್ರು ಪರವಾಗಿಲ್ಲ ನಮಗೆ ಮೋದಿ ಅವರು. ಅವರಿಂದ GST ಜಾಸ್ತಿ ಮಾಡೋದ್ರಿಂದ ಎಷ್ಟೋ ಬಡವ್ರಿಗೆ ಕಷ್ಟ ಆಗ್ತಾ ಇಲ್ವಾ? ಇಲ್ಲ ನಮ್ಗೇನು ಕಷ್ಟ ಇಲ್ಲ ಅವ್ರ ತಟ್ಟಿನಿಂದ. ಈಗ ನೀವು ಒಬ್ಬ ರೈತರಾಗಿ ನಿಮ್ಗೆ ಎಷ್ಟೋ ಒಂದು ಔಷಧಿ ತಗೊಳ್ಳೋದ್ರಾಗಿರ್ಬೋದು, ಅದರ ಬೆಲೆ GST ಬೀಳ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಏನ್ ಕಷ್ಟ ಇಲ್ಲ ಮೇಡಮ್ ನಮ್ಗೆ. ಅವ್ರಿಂದ ನಮ್ಗೆ ಇನ್ನೂ ಒಳ್ಳೇದ್ ಮಾಡಿದ್ದಾರೆ ಅವ್ರು. ಮುಂದೆ ಯಾವ ರೀತಿ ಅಭಿವೃದ್ಧಿ ಕಾಣ್ಬೋದು ನೀವು? ಅವ್ರು ನಮ್ಗೆ ಉತ್ತಮ ಚೆನ್ನಾಗಿದ್ದವ್ರು. ಅವ್ರಿಂದ ನಮ್ಗೆ ಏನು ಇದೇನಿಲ್ಲ. ಓಕೆ ಸರ್, ನೆಕ್ಸ್ಟ್ ಒಟ್ಟಾರೆಯಾಗಿ ಯಾರು ಬೇಕು? ಅವರೇ ಬೇಕು, ಮೋದಿನೇ ಬೇಕು. ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಆಗ್ತಾರೆ. ಯಾರಾದ್ರೂ ಒಬ್ರಂದ್ರೆ ನೀವು ಒಬ್ಬರು ಆಯ್ಕೆ ಮಾಡ್ಲೇಬೇಕು ಪ್ರಧಾನಮಂತ್ರಿಯಾಗಿ. ಆಯ್ತು ಮೋದಿ ಅವರೇ. ಯಾಕೆ ಸರ್? ಯಾಕೆಂದ್ರೆ ಅವ್ರನ್ನ ಇರೋದ್ರಲ್ಲಿ ಸ್ವಲ್ಪ ಜನಗಳ ಹತ್ರ ಎಲ್ಲ ಆಚಾರ ವಿಚಾರಗಳನ್ನೆಲ್ಲ ಗಮನಿಸ್ಕೊಂಡವ್ರು. ಮುಂದೆ ನಮ್ಮ ದೇಶ ನಂಗೆ ಅಭಿವೃದ್ಧಿ ಮಾಡ್ಬೇಕು ಅಂತವ್ರೆ. ಅದರಲ್ಲಿ ಅವರು ಆಸಕ್ತಿ ತೋರಿ ಅವ್ರು ಮುಂದುವರಿತಾವ್ರೆ. ಅವರೇ ನೆಕ್ಸ್ಟ್ ಆಗ್ಲಿ. ಸರ್, ಈಗ ಅವ್ರಿಗೆ GST ಜಾಸ್ತಿ ಮಾಡೋದೆಲ್ಲ ನಿಮ್ಗೆ ತೊಂದರೆ ಅಂತ ಅನಿಸ್ತಿಲ್ವಾ? ಅದನ್ನು ಅನಿಸ್ತಿದೆ. ಆದ್ರೆ ಇವಾಗ ಬಜೆಟ್ ಇಲ್ಲ ಅವ್ರ ಹತ್ರ, ಯಾವಾಗ ಹಣ ಇಲ್ಲ ಆವಾಗ ಅವರು ಕಡ್ಡಾಯವಾಗಿ ಪ್ರತಿಯೊಂದನ್ನು ವಸೂಲಿ ಮಾಡ್ತಾರೆ. ಕೆಲವರು ಹೇಳ್ತಾರೆ ಅವ್ರು ಬರೀ ದೇಶಗಳು ಸುತ್ಕೊಂಡಿದ್ದಾರೆ, ಸುಮ್ನೆ ನಮ್ಮ ದುಡ್ಡಲ್ಲಿ ಅಂತೆಲ್ಲ ಹೇಳ್ತಾರೆ. ಇವಾಗ ನೀವು ಇಲ್ಲಿ ಬಂದು ನಮ್ಮನ್ನ ವಿಚಾರ ಮಾಡಕ್ಕ ನೀವು ಬರ್ದೇ ಇದ್ರೆ ಇಲ್ಲಿಗೆ ನೀವು ಬಂದಿದ್ರಿ ಅಂತ ಹೆಂಗ್ ಪ್ರೂಫ್? ಅದು ವಿಡಿಯೋದಲ್ಲಿ ಮಾಡಿದ್ರು ಹೋಗುತ್ತಲ್ಲ. ಓಕೆ ಸರ್, ನಿಮ್ಗೆ ಒಟ್ಟಾರೆಯಾಗಿ ಏನ್ ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಮೋದಿ ಅವ್ರ ಕಡೆಯಿಂದ? ದೇಶ ಅಭಿವೃದ್ಧಿ ಆಗೋದು ಬೇಕು. ಮೋದಿ ಯಾಕೆ ಸರ್? ಕೆಲ್ಸಗಳಾಗ್ಬೇಕು ನಮ್ಗ. ಏನು ಪ್ರತಿಯೊಂದು ಸೌಕರ್ಯ ಇಲ್ಲ ಅವ್ರ ಕಡೆ. ಮೋದಿ ಆಗ್ಬೇಕು ನಮ್ಗ. ಮೋದಿ ಅವರು ಬಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾರಂತ ನೀವು ನಂಬಿದೀರಾ? ನಾವು ಕೆಲ್ಸಗಳು ಮಾಡ್ತಾರೆ ಅಂತ ನಂಬಿದಿಲ್ಲ ನಾವು. ಅವತ್ತಿನ ಕಾಲ ಅವರೇ ಮಾಡ್ತಾ ಇರೋದು ನಮ್ಗ. ಬೇರೆಯವ್ರು ಇವಾಗ 3 kg ಅಕ್ಕಿ ಕೊಡ್ತಾನಲ್ಲ, ಇವ್ ನಾವು ಅವನು ಮೋದಿ ಬಂದು 5 kg ಕೊಡ್ತಾವನೆ. ಇವ್ರು ಯಾಕೆ 3 kg ಕೊಡ್ತಾರದು? ಈಗ GST ಜಾಸ್ತಿ ಮಾಡಿರೋದೆಲ್ಲ ನಿಮ್ಗೆ ತೊಂದರೆ ಆಗಲ್ವಾ? ಏನು ಎಲ್ಲಾ ತೊಂದ್ರೆ ಇವಾಗ ಮಾಡ್ತಾ ಇರೋದು ಅವರು. ಇವಾಗ ಇದು ಬ್ಯಾಂಕ್ ಅಲ್ಲಿ ಕೂಪನ್ ಕಾಸುಗಳಾಗ್ತಾ ಇದ್ರಲ್ಲ, ಅದ್ ಆಗ್ತಾನೆ ಇಲ್ಲ. ಒಟ್ನಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಏನ್ ಮಾಡೋದು? ಅಯೋಧ್ಯೆ ಸ್ಟಾರ್ಟ್ ಮಾಡಿದ್ರ ಅವರು ಬೇಕು. ಒಟ್ನಲ್ಲಿ ಇವಾಗ ನಿಮ್ಗೆ ಇನ್ಯಾರು ಆಗ್ಬೇಕು ಅಂತ ಹೇಳ್ತೀರಾ? ಮೋದಿ.